ಸ್ಟಾರ್ಟ್ ಆಗೈತೆ. ನೋಡೋಣ, 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದಾರೆ ಫ್ರೆಂಡ್ಸ್. ನೋಡೋಣ ಟೈಮ್ ನೋಡಿ 3 ದಿನ ಹೋಗ್ತಾ ಇದೆ ನೋಡಿ. ಫೈನಲ್ ಆಗಿ ಒಂದೇ ಒಂದು ಐತೆ ಎಲ್ಲ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇನ್ನೂ ಇದೆ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ನನಗೆ ಹೆಲ್ತ್ ಇನ್ನೂ ಕರೆಕ್ಟಾಗಿಲ್ಲ, ಸ್ವಲ್ಪ ವಾಯ್ಸು ಕಟ್ಕೊಂಡಿರೋ ಥರ ಈ ಥರ ಎಲ್ಲ ಆಗ್ತೈತೆ. ಹಾಗೆಯೇ ಇವತ್ತು ಬೆಳಗ್ಗೆ ನಮ್ಮ ಶಿವು ಅವರು ಏನೋ ಕೆಲಸ ಮಾಡ್ತಿದ್ದಾರೆ ತೋಟದೊಳಗೆ. ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ ಫ್ರೆಂಡ್ಸ್? ನಮ್ಮ ಕಡೆ ಅಂತೂ ಮಳೆನೇ ಇಲ್ಲ. ಮಳೆ ಹೋಗಲ್ಲೇ 2 ತಿಂಗಳಾಯಿತು. ಈಗ ಒಂದು 15 ದಿನದಿಂದ ಸ್ವಲ್ಪ ಸೋನೆ ಥರ ಬಂತು, ಮತ್ತೆ ಬಂದೇ ಇಲ್ಲ. ಮಳೆ ಬಂದಿದ್ದರೆ ಈ ಸಲ ಈ ಏರಿಯಾದಲ್ಲಿರೋ ಅಣಬೆಗಳೆಲ್ಲ ನನಗೆ ಆಗವು. ನಮ್ಮ ಶಿವು ಅವರು ಅಲೆಯ ಹಸುಗಳು ಆಡುಗಳು ಎಲ್ಲ ಕಟ್ಟಿದ್ದಾರೆ ನೋಡಿ, ಅಲ್ಲಿ ಮೇಯ್ತಾ ಇದ್ದಾವೆ. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಿದ್ದಾರೆ, ಏನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಶಿವ ಅವರೇ, ಶಿವಪ್ಪ ಕಾಯೋ ತಂದೆ, ಏನು ಮಾಡ್ತಾ ಇದ್ದೀರಿ? ಏನೋ ಮಾಡ್ತಾ ಇದ್ದೀರಾ? ಇಲ್ಲಿ ಒಂದು ಉತ್ತ ಬೆಳೆದೈತೆ, ಇವಾಗ ಏನೋ ಸೇರ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದ ನೋಡಿ. ಇಲ್ಲಿ ಇದೈತಲ್ಲ, ಈ ಸಲ ಮಳೆ ಹೋದ್ರೆ ಇಲ್ಲಿ ಅಣಬೆ ಪಕ್ಕ ಎದ್ದಾಳ್ತವೆ ಫ್ರೆಂಡ್ಸ್. ನಿಜ, ಇಲ್ಲ ಅಣಬೆ ಎದ್ದಾಗ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎದ್ದೇ ಎದ್ದಾಳ್ತವೆ. ಯಾವ ಸಲಿನೂ ಎದ್ದಿಲ್ಲ, ಈ ಸಲ ಉತ್ತ ಬೆಳ್ಕೊಂಬಿಟ್ಟೈತಲ್ಲಿ ನೋಡಿ, ಎಷ್ಟು ದೊಡ್ಡ ಉತ್ತ ಬೆಳ್ಕೊಂಬಿಟ್ಟೈತೆ. ಇಂಥ ಪ್ಲೇಸಲ್ಲೇ ಉತ್ತಗಳು ಎಲ್ಲಿರ್ತವೆ ಅಲ್ಲೇನೆ ಜಾಸ್ತಿ ಅಣಬೆ ಎದ್ದೇಳೋದು. ಯಾರ ಕಡೆ ಮಳೆ ಹೋಗೈತೆ ಅವ್ರು ಹೋಗಿ ಉತ್ತದ ಹತ್ರ ನೋಡಿ, ಪಕ್ಕ ಅಣಬೆಗಳು ಎದ್ದಿರ್ತವೆ ನೋಡಿ. ನಿಜ, ಉತ್ತದ ಮಣ್ಣು ಸ್ಮೂತಾಗಿರುತ್ತಲ್ಲ, ಹಾಗಾಗಿ ಸ್ಮೂತು ಅಂದರೆ ನೆಲ ಫುಲ್ಲು ಗಟ್ಟಿಗಿರಬಾರ್ದು. ಅಂಥ ಪ್ಲೇಸಲ್ಲಿ ಅಣಬೆಗಳು ಜಾಸ್ತಿ ಎದ್ದೇಳೋದು. ಇಂಥ ಪ್ಲೇಸಲ್ಲಿ ಅಣಬೆಗಳು ಜಾಸ್ತಿ ಎದ್ದೇಳೋದು. ಹೇಳಿ, ಏನು ತಿಂಡಿ ಮಾಡೋಣ? ಏನು ಮಾಡ್ತೀಯ ತಿಂಡಿ? ಏನಾರ ಮಾಡೋದು, ನೀನು ಏನು ಮಾಡ್ತೀಯ ಅದು ತಿಂತೀನಿ ಅಷ್ಟೇ. ಯಾವಾಗಲೂ ಕರಿತಾನೆ ಇರ್ತೀಯಪ್ಪ ತೆಂಗಿನ ಸಸಿಯೊಳಗೆ. ಏನು ಮಾಡ್ತೀಯಮ್ಮ? ನನಗೆ ಇನ್ನೂ ಸ್ವಲ್ಪ ಹೆಲ್ತ್ ಹಂಗೇನೇ ಇದೆ ಫ್ರೆಂಡ್ಸ್. ಎಲ್ಲರೂ ಬಂದು ಹೆಂಡ್ತಿಗೆ ಹೆಲ್ಪ್ ಮಾಡ್ತಾರೆ, ಏನಾದರೂ ತಿಂಡಿ ಮಾಡಿಕೊಡ್ತಾರೆ ನೋಡಿ. ನೀವು ಹೇಳಿದ್ದೀರಾ ನೆನೆಲ್ಲ ತುಂಬ ಕಾಮೆಂಟಲ್ಲಿ, ಶಿವಣ್ಣ ಬ್ರದರ್ ಒಳ್ಳೆಯವರು, ಅವ್ರವ್ರ ಕೈಲಾದಷ್ಟು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೇ ನನ್ನ ಬಗ್ಗೆ ಮಾತಾಡಿದೆ ಎಲ್ಲರಿಗೂ ಧನ್ಯವಾದಗಳು. ಅಷ್ಟೊಂಥರ ಚೆನ್ನಾಗಿ ಹೇಳಿದ್ದಾರೆ ನನಗೆ. ಶಿವಣ್ಣ ಪಾಪ ಅವ್ರ ಕೈಲಾದಷ್ಟು ಮಾಡಿಕೊಟ್ಟಿದ್ದಾರೆ, ಪ್ಲೀಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಸಿಸ್ಟರ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ಸ್ ಹೇಳಿ ಅಂತನಾ? ಥ್ಯಾಂಕ್ ಯು ಸೋ ಮಚ್ ಬಾ. ಓಕೆ ಓಕೆ. ಹೆಂಡ್ತಿಗೆ ಮಾಡ್ದಲ್ಲ ಇನ್ಯಾರಿಗೆ ಮಾಡೋಕ್ಕೆ ಹೋಗ್ತೀಯಾ? ಬಾ, ಥ್ಯಾಂಕ್ಸ್ ಹೇಳಿದ್ದೀನಿ. ಥ್ಯಾಂಕ್ಸ್ ಹೇಳಿದ್ದೀನಿ. ಹೆಣ್ಮಗು ಪಣ್ಮಗಿದ್ರೆ ಏನೇನು ಒಂದು ಹೆಣ್ಮಗು ಏನಾರು ಇದ್ದಿದ್ರೆ ಮಾಡಿಕೊಡೋದು. ಈಗೆಲ್ಲ ನಾವೇ ಮಾಡ್ಕೊಡ್ಬೇಕಲ್ವಾ? ಹೇಳ್ತೀಯ? ಇಲ್ಲೆಲ್ಲ ಇಷ್ಟೊಂದು ಕರಿತೀಯಪ್ಪ ಬಂದು ತೋಟದೊಳಗೆಲ್ಲವ ಎಲ್ಲ ನೋಡಿರೆ ಮಕ್ಕಳಿಲ್ಲ, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಎಲ್ಲ ಹೊಟ್ಟೆ ಹುರ್ಕೊಂಡು ಸಾಯ್ತಾರೆ. ನೀನು ನೋಡಿರ್ ಬಂದು ಇಲ್ಲಿ ನಮ್ಗೆ ಯಾರು ಮಕ್ಕಳಿಲ್ಲ ಅಂತ ಅಂದಿದ್ದು? ಇವರೆಲ್ಲ ಏನು ಮಕ್ಕಳಲ್ವಾ? ಯಾಕತ್ರಿ ದಡ್ಡಿ? ಇವತ್ತು ಮಕ್ಳೆತ್ತರ್ ಮಾತ್ರ ನೆಮ್ಮದಿಯಾಗಿಲ್ಲ, ಮಕ್ಳಿಲ್ದವ್ರು ಭಾಳ ನೆಮ್ಮದಿಯಾಗಿದ್ದಾರೆ. ಏನ್ ಮಾಡಕ್ಕ ಮಕ್ಳು ಕೊನೆಗಾಲದಲ್ಲಿ? ಮಕ್ಳಿಲ್ಲ, ಇವ್ರು ಯಾಕೆ ದುಡಿತಾರೆ, ಇವ್ರು ಯಾಕೆ ಇದು ಮಾಡ್ತಾರೆ, ಇವ್ರು ಯಾಕೆ ಎಲ್ಲ ಈ ಕೆಲಸ ಎಲ್ಲ ಮಾಡ್ತಾರೆ ಅಂತ ಅನ್ಕೊಳ್ತಾರೆ ಅಂತ ಅಂತಾರೆ ಕೆಲವರು. ಅಂಥವ್ರಿಗೆ ಉದಾಹರಣೆ ಏನು ಗೊತ್ತಾ ಫ್ರೆಂಡ್ಸ್? ಅವ್ರನ್ನ ಮಕ್ಳಾರು ನೋಡ್ಕೊಳ್ತಾರೆ ಮೂಲೆಯಲ್ಲಿ ಬಿದ್ದಾಗ, ನಮ್ಮನ್ನ ಯಾರು ನೋಡ್ಕೊಳ್ತಾರೆ? ನಮ್ಮ ಕೈಯಲ್ಲಿ ಏನಾದ್ರು ಇದ್ರೆ ತಾನೇ ಯಾರು ನೋಡ್ಕೊಳ್ಳೋದು. ನಾವು ಮೂಲೆಯಲ್ಲಿ ಬಿದ್ದರೆ ನಮ್ಮನ್ನ ಯಾರು ನೋಡ್ತಾರೆ? ಮಕ್ಳಿನ ಕಾಲದಲ್ಲಿ ಮಕ್ಳು ನೋಡ್ಕೊತ ಅನ್ನೋದು ಭ್ರಮೆ ಅಷ್ಟೇ. ಎಷ್ಟೋ ತಂದೆ ತಾಯಿಗಳನ್ನ ಬರೀ ವಿಡಿಯೋ ಕಾಲ ಇದು ಮಾಡಿದ್ದ ನೋಡಿದ್ದೀವಿ ದಡ್ಡಿ. ಇವತ್ತು ಮಕ್ಳಿನ ಇವರೇ ನನ್ನ ಮಕ್ಕಳು. ನಾನು ಇವ್ರ ಜೊತೆ ಡೈಲಿ ಮಾತಾಡ್ತೀನಿ, ಅದು ಗೊತ್ತಾ ನಿಂಗೆ? ನನ್ನ ಕೊನೆ ಉಸಿರಿಗೂ ನಾನು ನೋಡ್ಕೊತೀವಿ ಅಂತ ಹೇಳ್ತವೆ. ನಿನಗೆ ಮಾತಾಡೋಕೆ ಬರಲ್ಲ. ಮಕ್ಳಿದ್ದರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರೆ ತಂದೆ ತಾಯಿಗಳ ಅನಾಥಾಶ್ರಮಗಳೇ ಯಾಕಾಗವು? ಅನಾಥಾಶ್ರಮಗಳೇ ಇರ್ತಾ ಇರಲಿಲ್ಲ. ಅದು ಉದಾಹರಣೆ. ಮಂಗ ನನ್ನ ಗಂಡಗೆ ಮಾತಾಡೋಕೆ ಬರಲ್ಲ ಬಿಡಿ ಫ್ರೆಂಡ್ಸ್. ಇವತ್ತು ಇವರು ನಮ್ಮ ಮಕ್ಕಳು ಅಂತ ಬೆಳೆಸ್ತಾ ಇದ್ದೀವಿ. ನಮಗೆ ಕೊನೆಗಾಲದಲ್ಲಿ ಕೈ ಹಿಡಿಯೋದು ಇವರು. ಹಾಗಾದ್ರೂ ಇಲ್ಲಿ ಸಪೋರ್ಟ್ ಬಂದು ಶಿವಣ್ಣಂಗೆ ನನಗೆ ಯಾರು ಸಪೋರ್ಟೇ ಮಾಡಲ್ಲ. ನೀವು ಯಾವತ್ತೂ ನಮ್ಮ ಮಕ್ಕಳು ಅಂತ ಏನು ಹೊರಗಕ್ಕೆ ಹೋಗ್ಬೇಡ. ಎಲ್ಲಿ ನೋಡಿಲಿ ಇವರು ನಮ್ಮ ಮಕ್ಕಳು ಇದ್ದಂಗೆ, ಇವರೇ ನಮ್ಮ ಕೊನೆಗಾಲದಲ್ಲಿ ಕೈ ಹಿಡಿಯೋದು ನೋಡಿ. ನಮ್ಮ ಗೊಂಬೆಗೆ ಅವತ್ತು ನಮ್ಮ ಗೊಂಬೆಗೆ ಹಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಅವತ್ತು 2 ಗಂಟೆ ರಾತ್ರಿವರೆಗೂ ನಿದ್ದೆ ಮಾಡ್ದೇನೆ
ನಾನು ಅಲ್ಲಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದಿದ್ದೆ, ಒಂದು ನೆವ ಆಯಿತು, ನಾನು ಬಿದ್ದೋದೆ. ಕೆಲವರು ಕಾಮೆಂಟಲ್ಲಿ ಹೇಳ್ತಿದ್ದೀರಾ ಗೊಂಬೆನ ಸ್ವಲ್ಪ ದೂರ ಇಡಿ, ಇನ್ಫೆಕ್ಷನ್ ಆಗಿದೆ ಅವಳಿಗೆ, ನಿಮ್ಗೂ ಅದೇ ಥರ ಆಗುತ್ತೆ ಅಂತವ. ಅವಳು ಏನೇ ಮಾಡಿದ್ರು, ಎಷ್ಟೇ ಓಡಿಸಿದ್ರು ಈಗ ಒಂದು 3-4 ದಿನದಿಂದ ಬರ್ತಿರ್ಲಿಲ್ಲ ಅವಳು ಮಲ್ಕೊಳ್ಳೋಕ್ಕೆ. ನಿನ್ನೆಯಿಂದ ಸ್ವಲ್ಪ ಎದ್ದು ಓಡಾಡ್ತಾಳಲ್ಲ, ಅದಕ್ಕೆ ನಿನ್ನೆ ಎಲ್ಲ ಬಂದು ನನ್ನ ಎಚ್ಚರಿಕಾದಾಗೆಲ್ಲ ಅವಳನ್ನ ಎತ್ತ ಕಡೆಗೆ ಹಾಕಿರ್ತೀನಿ ಹೋಗಂತ ಅಂದ್ಬಿಟ್ಟು ಅವಳು ಮತ್ತೆ ಬಂದು ನನ್ನ ಪಕ್ಕನೇ ಮಲ್ಕೊಳ್ತಾಳೆ. ನನಗೆ ಸ್ವಲ್ಪ ಹಾಗೇನೆ, ಅದಕ್ಕೇನೋ ಒಂದು ಸ್ವಲ್ಪ ಶೀತ ಈ ಥರ ಎಲ್ಲ ಮೈ ಒಂಥರ ಬಿಸಿ ಆದಂಗೆ ಅನುಭವ ಆಗ್ತೈತೆ. ಮತ್ತೆ ಎಲ್ಲಿ ನನ್ನ ಗಂಡ ಮತ್ತೆ ರಜಾ ಹಾಕ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು ಗೊತ್ತಿಲ್ಲ. ನಡೀರಿ ಬೇಗ ಅಲ್ಲಿ ಅಳಕಾಯಿ ಮುರ್ಕೊಡ್ಬೇಕು. ನಡೀರಿ ಇದೇ ನನಗೆ ಮಕ್ಕಳು ಮರಿ ಅಲ್ಲವ. ಈಗ ಗಂಡ ಸತ್ತಾಗ ಹೆಂಡತಿ ಸತ್ತಿರ ನೋಡಿದ್ವಿ, ಹೆಂಡತಿ ಸತ್ತಾಗ ಗಂಡ ಸತ್ತಿರ ನೋಡಿದೀವಿ. ಆದ್ರೆ ಅಪ್ಪ ಅಮ್ಮ ಸತ್ತಾಗ ಯಾವ ಮಕ್ಕಳಾರು ಸತ್ತಿರ ನೋಡಿದೀವ. ನನಗೆ ನೀನು ನಾನು ಅಂತ ನಾವಿಬ್ರು ನೀನು ಅಂತ 2 ಜೀವ ಒಂದೇ ಆತ್ಮ. ನಮ್ಗೆ ಇರೋ ಪ್ರಕೃತಿಗೆ ಏನಾರು ನಾವೊಂದು ಇರುವಾಗಲೇ ಕೊಟ್ಟು ಹೋಗ್ಬೇಕು ಅಂತ ನಾವು ಈಗ ನಮ್ಮ ಮಕ್ಕಳು ಅಂತ ಸಾಕ್ತಾ ಇದೀವಿ. ಅದು ಬಿಟ್ಟು ನಮ್ಗೆ ನಾವು ಆ ಥರ ನನ್ನ ಅಂದರೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಅಂದರೆ ನಮಗೆ ಅದ್ರ ಬಗ್ಗೆ ಇತ್ತೀಚೆಗೆ ಯೋಚನೆ ಬಿಟ್ಟಿದ್ದೀವಿ. ಅವಾಗೆಲ್ಲ ಯೋಚನೆ ಮಾಡಿವೋ, ಏಕೆಂತಂದರೆ ಇವಾಗ ನೋಡಿದಿರಲ್ಲ ನೀವು, ನಾವು ಯೋಚನೆ ಬಿಟ್ಟಿದ್ಮೇಲೆ ನಮ್ಮನ್ನ ಕಿಡಲ್ ಮಾಡೋದು ಜಾಸ್ತಿ ಆಗೋರೆ. ಅವರೆಲ್ಲ ನಮ್ಮ ಕೆಳಗಡೆ ಮಕ್ಳತ್ತು 100 ವರ್ಷ ಅವ್ರ ಕೈಲಿ ಮಾಡ್ಸ್ಕೊಂಡ್ ಉಣ್ಲಿ, ಅದಕ್ಕೆ ಹಂಗಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಈಗ ನಾವು ಅದ್ರ ಬಗ್ಗೆ ಯೋಚನೆ ಬಿಟ್ಟಾಕಿದೀವಿ. ಆದಾಗಲಿ ಮಾದಪ್ಪನ ಜಾತ್ರೆ ನಂಗೆ ಟೆನ್ಷನ್ ತಳಾಕಿದೀವಿ. ನಮ್ಮ ಬಗ್ಗೆ ನಾವು ಸೈಲೆಂಟ್ ಆಗಿದ್ರು ನಮ್ಮ ಬಗ್ಗೆ ಮತ್ತೆ ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ನಮ್ಮ ಕಾಲಿನ ಕೆಳಗಡೆ ಇರ್ತಾರೆ ಅಷ್ಟೇ. ಯೋಚನೆ ಹಂಗಾಗಿದ್ರೆ ನಮ್ಗೆ ಮದ್ವೆಕಿನ್ನ ಮುಂಚೆನೆ ತುಂಬಾ ಜನ ಹೇಳಿದ್ರು ರಿಲೇಷನಲ್ಲಿ ಮದುವೆ ಬೇಡ, ಮಕ್ಳಾಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ನಾವೆಲ್ಲರನ್ನು ಮೀರಿ ಮದ್ವೆ ಆಗಿದೀವಿ. ಮಗ ಇದ್ದಂಗೆ ಬಗ್ಗೆ ಯಾವತ್ತೂ ಯತ್ನ ಮಾಡಕ್ ಹೋಗ್ಬೇಡ. ತುಂಬಾ ಜನ ಹೇಳಿದ್ರು ನಾವು ಲವ್ ಮಾಡ್ಬೇಕಾದ್ರೆ ತುಂಬಾ ಜನ ಹೇಳಿದ್ರು ರಿಲೇಷನಲ್ಲಿ ಬೇಡ, ಮಕ್ಳಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಬಟ್ ನಾವು ಅದ್ಯಾವುದು ಯೋಚನೆ ಮಾಡ್ಲಿಲ್ಲ ಅವಾಗ. ಇವತ್ತು ನಮ್ಗೆ ಹೇಳ್ತಿರಲ್ಲ ಇದ್ದಾವೆ ನಮ್ಗಿದ್ದಾವೆ ನಿಮ್ಗಿಲ್ಲ ಅಂತ, ಆ ಥರ ಯಾವತ್ತೂ ಮಾತಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಿಮ್ಗೆ ಇವತ್ತು ಮಕ್ಳು ಇರ್ಬೋದು, ಆದ್ರೆ ಅವರೇ ನಿಮ್ಗೆ ಅನ್ನ ಹಾಕ್ತಾರೆ ಅಂತ ಯಾವತ್ತೂ ಗ್ಯಾರಂಟಿ ಇಟ್ಕೊಳಕ್ ಹೋಗ್ಬೇಡಿ. ಅವ್ರಿಗೆ ರೆಸ್ಪೆಕ್ಟೇ ಬೇಡ ನನ್ನ ವಿಡಿಯೋದಲ್ಲಿ, ಅಂತ ರೆಸ್ಪೆಕ್ಟೇ ಬೇಡ. ಅವರೆಲ್ಲ ನನ್ನ ಕಾಲಿನ ಕೆಳಗಡೆ ಇರ್ತಾರೆ. ನಾನು ಅಷ್ಟೇನೆ ಫ್ರೆಂಡ್ಸ್. ಅವ್ರು ನಮ್ಗೆ ಮಕ್ಳ ಬಗ್ಗೆ ಯಾರು ಮಾತಾಡ್ತಾರೋ ನನ್ನ ಕಾಲಿನ ಕೆಳಗಡೆ ಇರ್ತಾರೆ. ಅವ್ರ ಜೀವನದಲ್ಲಿ ಬರೀ ಅದೊಂದು ಕೆಲಸ ಮಾಡಿದ್ದಾರೆ ಅಷ್ಟೇನೆ. ಏನ್ ಮಾಡಿದ್ದಾರೆ ಉಸಿರಿರೋರ್ಗು ಅವ್ರಿಗಿಂತ ಚೆನ್ನಾಗಿರ್ತೀವಿ ಅಂತ ಇವ್ರು ನಮ್ಮನ್ನ ಅಷ್ಟು ಕೊನೆವರೆಗೂ ಚೆನ್ನಾಗಿ ನೋಡ್ಕೊತಾರೆ. ಅವ್ರು ಏನ್ ಮಾಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ಮಕ್ಳು ಮಾಡೋರೆ. ನಾಯಿಗಳು ಸಹ ಬೀದಿಲಿ ಇದು ಮಾಡ್ತವೆ. ಅವರು ಅದಕ್ಕೆ ಸಮ ಅಷ್ಟೇನೆ. ನಮ್ಮನ್ನ ನೋಡ್ಕೊತಾರೆ ಹೆಂಗ ಗೊತ್ತಿಲ್ಲ. ಇವ್ರಂತೂ ನಮ್ಮನ್ನ ಕೊನೆ ಚಟ್ಟಕ್ ಹೋಗೋವರೆಗೂ ನಮ್ಮ ಜೊತೆ ಇರ್ತೀವಿ ಅಂತ ನಮ್ಮನ್ನ ನೋಡ್ಕೊತಾರೆ. ನಮ್ಮ ಮನ್ಸಿಗೆ ಯಾರು ನೋವು ಮಾಡ್ತಾರೆ, ನಮ್ಮನ್ನಾರು ಅವ್ರಿಗೆಲ್ಲ ಶಾಪ ಹಾಕೋದು, ಅವ್ರಿಗೆಲ್ಲ ಬೈಯೋದು ಅದೆಲ್ಲ ಮಾಡಲ್ಲ. ಬಟ್ ನಾನ್ ಸಹಿಸ್ಕೊಳ್ಳಲ್ಲ. ನನ್ನ ಮನ್ಸಿಗೆ ಯಾರು ನೋವು ಮಾಡ್ತಾರೆ ಅವರು ನಾನು ಯಾವತ್ತಿದ್ರು ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ತೀನಿ ಅಷ್ಟೇನೆ. ನಮ್ಮನೆಯವ್ರು ಯಾರನ್ನೂ ಬೈಯಕ್ಕೂ ಆಗಲ್ಲ, ಯಾರನ್ನೂ ಇದು ಮಾಡಕ್ಕೂ ಆಗಲ್ಲ. ಒಂದೇ ಮಾತು ಹೇಳ್ತಾರೆ, ದೇವ್ರು ನೋಡ್ಕೊತಾನೆ ಬಿಡು ಅಂತ. ನಾನು ಬಟ್ ಈಗಿನ ಕಾಲದಲ್ಲಿ ದೇವ್ರು ನೋಡ್ಕೊತಾನೆ ಅನ್ನೋದೇ ಸುಳ್ಳು. ನಿಜ. ದೇವ್ರು ನೋಡ್ಕೊತಾನೆ ಅಂತ ಅವ್ರನ್ನೆಲ್ಲಿ ಇದ್ ಮಾಡ್ಬೇಕು ಮಾಡ್ತಾನೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಓಕೆ, ನಡೀರಿ ಎಳ್ಕಾಯಿ ಮುರಿರಿ. ಅಲ್ಲಿ ನಿಂಬೆಹಣ್ಣು ಅಜ್ಜಿ ನಿಂಬೆಹಣ್ಣು ಬೇರೆ ತಗೊಂಬನ್ನಿ ಅಂತ ಅಂದೈತಂತೆ. ನಿಂಬೆಹಣ್ಣು ಹಸಿ ಬಿಡಿಸ್ಕೊಂಡು ಎಳ್ಕಾಯಿ ಇದಾವೆ, ಎಳ್ಕಾಯಿ ಮುಕ್ಕೋಬೇಕು. ಆಮೇಲೆ ತಿಂಡಿ ಏನ್ ಮಾಡೋಣ? ತಿಂಡಿ ಫಸ್ಟ್ ಈಗ ಒಂದು ಪಾನಿಪುರಿ ತಗೊಂಡಿನಿ. ಪಾನಿಪುರಿ ಫ್ರೆಂಡ್ಸ್, ಏನಂದ್ರೆ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಿದೀವಿ. ಒಂದು ವಿಡಿಯೋ ಇವತ್ತು ಪಾನಿಪುರಿ ಚಾಲೆಂಜ್ ವಿಡಿಯೋ ಇವತ್ತು ನೋಡೋಣ. ಅದು ರೆಡಿಮೇಡ್ ತಗೊಂಬಂದಿದ್ದಾರೆ. ಅಂದ್ರೆ ಯಾವ ತರ ಬರುತ್ತೆ ನೋಡೋಣ, ಅದ್ರಲ್ಲೇ ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ನೆಕ್ಸ್ಟ್ ಒಂದೊಂದು ಈಗ ನನ್ನ ವಿಡಿಯೋದಲ್ಲಿ ವಾರಕ್ಕೊಂದು ಯಾವ್ದಾದ್ರು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ಫಸ್ಟ್ ಟೈಮ್ ಪಾನಿಪುರಿ ಚಾಲೆಂಜ್ ಮಾಡ್ತೀನಿ. ಬನ್ನಿ, ಅದು ಚಾಲೆಂಜ್ ವಿಡಿಯೋ ನನ್ನ ಗಂಡಂಗೆ ಕೊಟ್ಬಿಡ್ತೀನಿ, ನಾನು ಮಾಡಲ್ಲ. ಏನೈತೆ ಪಾನಿಪುರಿ ತರ ನೀರು ಕಾದೋದ ಇಲ್ಲಿ ನೋಡಿ, ಒಲೆ ಕಚ್ಚಿ ಅದೇ ಬಿಸಿನೀರು ಕಾದೋಗೋ ನೀರು. ಅಕ್ಕಿ ತಾಂಬ ಜಲ್ದಿ ತಾಂಬರ್ತಾ ಇದೆಯಾ? ಬನ್ನಿ ಜಲ್ದಿ. ಅಯ್ಯೋ, ಕುಡ್ಲು ಅಲ್ಲೇ ಇಕ್ಕಿದೆ ಅನ್ಸುತ್ತೆ.
ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ, ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ, ಉಳಿಯುವುದೊಂದೇ ದಾನ ಧರ್ಮ ಮುಂದ ಪುಣ್ಯ. ತಾಂಬರ್ ಜಲ್ದಿ. ಬೆಳಗ್ಗೆ ನನ್ನ ಗಂಡಂಗೆ ಸಾಂಗ್ ಎದ್ಬಿಟ್ಟೇವಿ. ಬೆಳಗ್ಗೆ ಸಾಂಗ್ ಅಂತ ನೀರು ಕೊತ್ತ ಚೆನ್ನಾಗಿ ಕಾದೋಗವೆ ನೀರು. ಸುಸ್ತಾವ್ರೆ. ಕುಕ್ಕರಲ್ಲಿ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದರೆ ಇದು ಗೌರ್ಮೆಂಟಕ್ಕೆ ಅಷ್ಟಾಗಿ ಟೇಸ್ಟ್ ಬರಲ್ಲ. ಒಲೆ ಮೇಲೆ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ. ಮಧ್ಯಾಹ್ನ ತಗೊಂಡೋಗ್ತಾನಲ್ಲ, ಒಂದು ಚೂರು ಅಳಸಿರಲ್ಲ, ಒಳ್ಳೆ ದಿಂಡು ಇರುತ್ತೆ. ಅವು ಅಲ್ಲಿ ಮುಂಜಾನೆ ಅಲ್ಲಿ ಎಲ್ಲರನ್ನೂ ಒಳಗೆ ಕರ್ಕೊಂಡು ಹೋದ ಅನಿಸುತ್ತೆ. ನೋಡ್ಕೊಂಬಂತಾರೆ. ಏಯ್ ಬಾ ಅಚ್ಚೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟು ತುರ್ಕೊತಾ ಇದ್ವಿ. ಆಮೇಲೆ ಇಲ್ಲಿ ಬಟಾಣಿ ಬೇಕಾಯ್ತು ನಮಗೆ. ಬಟಾಣಿ ಇಲ್ಲಿಗೆ ಕಡಲೆಕಾಳನ್ನ ಬೇಯಿಸ್ಕೊಂಡು ಮಡಿಕೊಂಡಿದ್ದೀವಿ. ಏನಾಗಲ್ಲ ಫ್ರೆಂಡ್ಸ್, ಬಟಾಣಿ ಕಾಳು, ಕಡಲೆಕಾಳು ಕೆಲವೊಂದು ಕಡೆ ನೋಡಿದ್ದೀನಿ ಪಾನಿಪುರಿಗೆ ಕಡಲೆಕಾಳು ಸಹ ಹಾಕಿರ್ತಾರೆ. ಅದಕ್ಕೋಸ್ಕರ ನಾನು ಚೆನ್ನಾಗಿರುತ್ತೆ ಕಡಲೆಕಾಳು ಹಾಕಿದ್ರೆ. ಕಡಲೆಕಾಳು ಹಾಕಿ ಚೆನ್ನಾಗಿರುತ್ತೆ. ಕೆಲವರು ಮೊಳಕೆ ಕಟ್ಟಿದ ಕಾಳುಗಳು ಹಾಕಿರ್ತಾರೆ. ನಾನು ಕಡಲೆಕಾಳು ಇತ್ತು, ಬಟಾಣಿ ಕಾಳು ಇರಲಿಲ್ಲ. ಇವ್ರು ನನಗೆ ಹೇಳಿರ್ಲಿಲ್ಲ ತಗೊಂಡ್ಬರ್ತೀನಿ ಪಾನಿಪುರಿ. ಇಲ್ಲ, ನೆನ್ನೆ ರೇಷನ್ ತರಕ್ಕೆ ಹೋದಾಗ ಅದನ್ನ ಮಡಗಿದ್ರು. ಬಟಾಣಿ ಕಾಳು ಹಂಗಾಗಿ ಏನೋ ಆಸೆ ಆಯ್ತು. ಅದಕ್ಕೆ ಅದನ್ನೇ ನೆನೆ ಹಾಕ್ಬಿಟ್ಟು ಬೇಯಿಸಿಟ್ಟಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ. ನೋಡೋಣ, ಇಲ್ಲಿ ಅನ್ನ ಆಗ್ತೈತೆ ಮಧ್ಯಾಹ್ನ ಊಟಕ್ಕೆ. ನೋಡೋಣ ಯಾವ ಥರ ಬರುತ್ತೆ ನೋಡುವಂತ. ಕ್ಯಾರೆಟ್ ರೆಡಿ ಆಗ್ತೈತೆ ನೋಡಿ. ಶಿವ ಅವರು ನಾನು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಲ್ಲ ಅಂತವ ಅವರೇ ಕಟ್ ಮಾಡ್ತಾ ಇದ್ದಾರೆ. ಪಾನಿಪುರಿಗೆ ಈರುಳ್ಳಿ ಸಖತ್ತು ಸಣ್ಣದಾಗಿರ್ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ. ನಾನು ಸಣ್ಣದಾಗಿ ಕಟ್ ಮಾಡಲ್ಲ ಅಂತ ಅವರೇ ಕಟ್ ಮಾಡ್ತಾ ಇದ್ದಾರೆ. ಈಗ ಏನಾರು ನೀಟಾಗಿ ಚೆನ್ನಾಗಿ ಬಂದರೆ ನಿನಗೆ ಸಾಮಾನು ಇಲ್ಲೇ ಮಾಡಿಬಿಡ್ತೀನಿ ಪಾನಿಪುರಿ ಕಿಟ್ಟ. ಇಲ್ಲೇ ಸಾಯಂಕಾಲ ಟೈಮ್ ಮಾಡ್ಕೊತೀನಿ. ಸಾಯಂಕಾಲ ಟೈಮ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾವಾಗಲೂ ತಿನ್ನೋಕ್ಕಾಗಲ್ಲ. ನಾವೀಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಇವಾಗ ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಇವಾಗ ಕೊತ್ತಂಬರಿ ಸೊಪ್ಪು ನಾನೇ ಕಟ್ ಮಾಡ್ಕೊಡೋಣ. ಕಟ್ ಮಾಡಿ ನೀನು ಕುಂತಿದ್ದೀರಾ ಕಟ್ ಮಾಡೋಕ್ಕೆ ಅಂತಲೇ ಕಟ್ ಮಾಡಿ. ಓಕೆ, ಸಾಕಾಗುತ್ತೆ ಎಷ್ಟಲ್ಲ ಕೊತ್ತಂಬರಿ ಸೊಪ್ಪು? ಸಾಕು. ಕೊತ್ತಂಬರಿ ಸೊಪ್ಪು ಆಗೈತೆ. ಒಂದು ಆಲೂಗಡ್ಡೆ ಒಂದು ಬೇಯ ಹಾಕ್ತಾಯಿದ್ವಿ. ಫೈನಲಾಗಿ ಅನ್ನ ರೆಡಿ ಆಗೈತೆ. ಗಂಜಿ ಬಸಿತಾ ಇದ್ವಿ ನಾವು. ಗಂಜಿ ಬಸ್ತಿದ್ದ ನೀರು ಮೊಸರು ನೀರಿಗೆ ಹೋದ್ರೆ ಹಸ್ಗಳು ಚೆನ್ನಾಗಿ ಕುಡಿತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ. ಕಾಲಿನ ಮೇಲೆ ಚೆಲ್ಕೊಂಡ್ಯ ಮೊದಲೇ ನಿನ್ನ ಟೈಮ್ ಸರಿಯಾಗಿಲ್ಲ. ಈಗ ಬಸ್ತ ಮೇಲೆ ಹೊಸೊತ್ತು ಹಂಗೆ ಒಲೆ ಮೇಲೆ ಇಟ್ಕತ್ತಿ. ಏನಕ್ಕೆ ಅಂದರೆ ಅದರೊಳಗೆ ಒಂದು ಸಣ್ಣ ಪುಟ್ಟ ನೀರಿದ್ರೆ ಅದರೊಳಗೆ ಸಣ್ಣ ಪುಟ್ಟ ನೀರಿದ್ದರೆ ಆವಿಯಾಗಿ ಒಂದು ಸ್ವಲ್ಪ ರೈಸ್ ಇದಾಗಲಿ ಅಂತ. ಕರೆಕ್ಟಾ? ಅದೊಂದು ಚೆನ್ನಾಗಿ ಗೊತ್ತಾಯ್ತು. ಇದ್ದರೆ ಇಲ್ಲಿ ಆಲೂಗೆಡ್ಡೆ ಬೇಯ್ತವೆ ಪಾನಿಪುರಿಗೆ. ಕೊತ್ತಂಬರಿ ಬೇಯ್ತವೆ. ಇಲ್ಲಿ ಪಾನಿಪುರಿಗೆ ಬೇಕಾದಂಥ ಸಾಮಗ್ರಿಗಳು ಏನೇನು ಇಂಗ್ಲೀಷಲ್ಲೇ ಬರ್ತೈತೆ. ಇಂಗ್ಲೀಷ್ ನಮಗಾಗಲ್ಲ. ಇದು ಪಾನಿಪುರಿ ಪೌಡ್ರು. ಇದು ಬಂದು ಸ್ವೀಟ್ ಚಟ್ನಿ. ಇದು ಪೊಟಾಟೊ ಕಲ್ಸ್ಕೊಳ್ಳೋ ಪೌಡ್ರ್. ಇದನ್ನ ಆಲೂಗಡ್ಡೆನ ಹಿಂಗೆ ಇದು ಮಾಡ್ತೀವಲ್ಲ ಅದ್ರ ಮೇಲೆ ಕುದಿಸ್ಕೊಳ್ತಾ ಪೌಡ್ರ್. ಅದು ಹಪ್ಳ ಎಲ್ಲ ಪೂರಿ. ಇಲ್ಲಿದೆ ಪೂರಿ. ಇದಕ್ಕೆ 250 ml ನೀರು ಹಾಕಬೇಕು. 250 ml ನೀರಂದ್ರೆ ಎಷ್ಟು? 1/4 ಲೀಟ್ರು. ನೀನು ಹಾಲು ತತ್ತಿಯಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಆಯಿತು. ಇಷ್ಟ ಇನ್ನೂ ಕಮ್ಮಿ ಹಾಕಬೇಕು. ಹಾಲು ಇಷ್ಟ ಥರದ್ದು ಹಾಲು ಅರ್ಧ ಲೀಟ್ರ್ ಆಯ್ತದ ಅಲ್ಲ. 1/4 ಲೀಟ್ರ್ ಹಾಲು ಆಡಿಸ್ತದೆ.
250 ml ಐತೆ. ಒಂಚೂರು ಜಾಸ್ತಿ ಆಯಿತು ಅನಿಸುತ್ತೆ. ಇಲ್ಲ ಪರವಾಗಿಲ್ಲ ಬಿಡು, ಬೇಡ, ಆಜು ಬಾಜು ಪಾನಿ ಆದ್ರೂ ನಡೀತದೆ. ಕರೆಕ್ಟಾಗಿ ನೋಡ್ಕೊಂಡು ಆಯ್ತು. ಆಮೇಲೆ ಯಾವ್ಯಾವ ಯಾವ ಥರ ಇತ್ತು ತೋರ್ಸು ಮಸಾಲ ಅದು. ಏನು ಬಿಸಿನೀರಿಗೆ ಹಾಕಕ್ಕ? ಏನದು ಬಿಸಿನೀರಲ್ಲ, ತಣ್ಣೀರಿಗೆ? ಇದೇನು ಗೊತ್ತಾ, ಇದಕ್ಕೆ ಇದಕ್ಕೆ ಏನಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ನಾವು ಮಾಡೋದಾದ್ರೆ ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂಚೂರು ಶುಂಠಿ ಹಾಕಿ ರುಬ್ತೀವಿ. ಅದನ್ನ ಎಲ್ಲ ಪೌಡರ್ ರೀತಿಲಿ ಕೊಟ್ಟಿರ್ತಾರೆ. ಇದು ಬಂದು ನೋಡಿ, ಇದು ಪಾನಿ. ನಾವು ಸ್ವಲ್ಪ ಪುರಿ ಎಲ್ಲ ತಿಂದಾದ್ಮೇಲೆ ಪಾನಿ ಇದು ಮಾಡ್ತೀವಲ್ಲ, ಅದು ಪಾನಿ. ಇದು ಸ್ವೀಟ್ ಚಟ್ನಿ. ಸ್ವೀಟ್ ಹಾಕ್ತಾರಲ್ಲ, ಪಾನಿ ಒಳಗೆ ಸ್ವೀಟ್ ಹಾಕಲ್ವಾ? ಅದು ಫುಲ್ ಬ್ಲ್ಯಾಕ್ ಐತೆ. ತೆಗಿ. ಆಲೂಗಡ್ಡೆ ಆಗಿದ್ರೆ ಆಗೈತಾ? ಆಲೂಗಡ್ಡೆ ಆಗೈತೆ ಅಂತ. ಈಗ ಪೂರಿ ಯಾವ ಥರ ಬರುತ್ತೆ ನೋಡಮ್ಮ. ಈಗ ಈಟಿಂಗ್ ಚಾಲೆಂಜ್ ನಮ್ಮ ತಾರಂಗಿ ಇವತ್ತು ಬ್ರೇಕ್ಫಾಸ್ಟ್ ಇದ್ದೇನೆ. ನಾನು ಮಾಡಲ್ಲ ಫ್ರೆಂಡ್ಸ್, ಈಟಿಂಗ್ ಚಾಲೆಂಜ್ ನಮ್ಮನೆಯವ್ರು ಮಾಡ್ತಾರೆ. ನಾನೆಲ್ಲ ಸ್ಟಫ್ ನೀವು ಒಂದು ಟೈಮ್ ಮಾಡ್ಕೊಳ್ಳಲ್ಲ. ನಾನೆಲ್ಲ ಸ್ಟಫ್ ಮಾಡ್ಕೊಡ್ತೀನಿ. ನಾನೇ ಕಲಿ ಮಾಡಾಕ್ತೇನೆ. ಆಮೇಲೆ ಮಾಡಿ ಎಷ್ಟಿದಾವೆ ಅಂತ ಗೊತ್ತಿಲ್ಲ. ಇದರಲ್ಲಿ ಒಂದು 30 ಪೀಸ್ ಇರ್ಬೋದು ನೋಡಿ ಯಾವ ಥರ ಐತೆ. ಎಣ್ಣೆ ಸಾಕಾಗುತ್ತಾ? ಎಷ್ಟು ಪೀಸ್ ಎಲ್ಲ ಹಾಕ್ತಾರೆ? ಒಂದು 30 ಪೀಸ್ ಇರ್ತವೆ ಅಂತಂದ್ರೆ 30 ಪೀಸ್ ಕಾಣೆ ಅನಿಸುತ್ತೆ. ಎಣ್ಣೆ ಬಿಸಿ ಐತೆ. ಆಗುತ್ತೆ, ನನಗಾಗುತ್ತೆ. ನೋಡಿ ಹಾಕಿದ್ದೀವಿ. ನಾ ಇಷ್ಟು ಟಪ್ಪದ್ರಲ್ಲಿ ಎಷ್ಟು ಟಪ್ಪ ಬರ್ತವೆ, ಇನ್ನು ಇರೋದೇ ಟಪ್ಪ ಆಗಲ್ಲ ಅನ್ಕೊಂಡು. ಸೂಪರ್ ಬಂದೈತೆ. ಇಲ್ಲಿ ಫಸ್ಟು ಒಂದೇ ಒಂದು ಸರಿಯಾಗಿ ಬರಲಿಲ್ಲ, ತಿರುಗಬೇಸ್ತಿದೆಯಾ. ಒಂದೊಂದು ಟ್ರಿಪ್ಗೆ 3 ಹಾಕತ್ತಿದ್ದೀವಿ, ಜಾಸ್ತಿ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು. ನಾವು ಇಷ್ಟಪ್ಪ ಆಗಿದ್ ನೋಡಿ ಫಸ್ಟು. ನಾನು ಇದ್ರೊಳಗೆ ಹೆಂಗೆ ತೊಗೊಂತಾರೆ? ಇರೋದೇ ಎಷ್ಟಪ್ಪ ಐತೆ ನೋಡಿ, ಎಷ್ಟಪ್ಪ ಐತೆ. 100 ತಿನ್ಬೋದೇನೋ. ಅಲ್ಲ, ನನಗೆ ಬೇಜಾರಾಗೋಯ್ತು. ಒಂದೇ ಸಲ ಬೇಜಾರಾಗೋಯ್ತು ನನಗೆ. ಇಷ್ಟಪದಲ್ಲಿ ಏನು ಇದ್ರೊಳಗೆಲ್ಲ ಲಾಸ್ಟಲ್ಲಿ ಎಲ್ಲ ತಿಂದಾದ್ಮೇಲೆ ಚೂರು ಸ್ವೀಟ್ ಹಾಕ್ಬಿಟ್ಟು ಕೊಡ್ತಾರಲ್ಲ, ಹಂಗೆ ಅನ್ಕೊಬಿಟ್ಟೆ. ಸದ್ಯ ಇಷ್ಟಪ್ಪ ಬಂದು ಅವಾಗ ಸಮಾಧಾನ ಆಯ್ತು ನನಗೆ. ತಾರ ಇಂಥವಾದ್ರೆ 100 ತಿನ್ಬೋದು ಬಿಡು ಅಂತ. ಅದು ಇಷ್ಟ ಆಗದೆ. ಒಂದಪ್ಪ ಆಯ್ತು, ಒಂದು ಹಂಗೆ ಹೋಗ್ತಾನೆ. ಎಣ್ಣೆ ಸಿಗ್ತದೆ. ಇನ್ನೊಂದು ದಪ್ಪ ಆಯಿತು, ಒಂದು ಸಣ್ಣ ಆಯಿತು. ಇರಲಿ ನೋಡಿ, ಸ್ಪೆಲ್ಲಿದೆ. ಒಳ್ಳೆ ಜಾಮೂನು ಬಂದಂಗೆ ಬಂದೈತೆ. ನಿಧಾನ ಸುಟ್ಕೊಂಡ. ನೋಡಿ, ಆಲೂಗಡ್ಡೆನ ಬೆಂದರೆ ಅಡಿಗೆ ಚಾಪೆ ಸೂಟಾಗ್ಬಿಟ್ಟದ. ಮೇಲೆ ಇದೊಂದು ಮಸಾಲೆ ಏನಾಯ್ತಲ್ಲ, ಇದು ಏನೊಂದು ಆಲೂಗಡ್ಡೆ ಕಲಿಸ್ಕೊಳ್ಳೋದು. ಆಲೂಗಡ್ಡೆಗೆ ಈಗ ಆಲೂಗಡ್ಡೆ ಸುಲ್ಕೊತಾ ಇದ್ದೀವಿ. ಬನ್ನಿ, ಪೂರಿ ಎಲ್ಲ ರೆಡಿ ಆಗೈತೆ ನೋಡಲ್ಲವೇ. ಹಿಂದ್ಗಡೆಯಿಂದ ಏನೋ ಮಾಡ್ಕೊಂಡು ಬಂದ್ರೆ ಒಂದೊಂದ್ಸಲಿ ಹಪ್ಪಳ ತಿನ್ಕತ್ತದ. ಆಮೇಲೆ ತಾರ ನೋಡ್ಬೇಕಾಯ್ತದೆ.
ಸ್ನ್ಯಾಶ್ ಮಾಡಿದ್ದೀನಿ. ಆಲೂಗಡ್ಡೆ ಸ್ನ್ಯಾಶ್ ಆಗಿ, ಈರುಳ್ಳಿ, ಇನ್ನೊಂದು ಪ್ಯಾಕೆಟು ಪುಡಿ ಕೊಟ್ಟಿದ್ದಾರೆ. ಆಲೂಗಡ್ಡೆ ಈರುಳ್ಳಿಗೆ ಅದು ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಬಿತ್ತು. ಅಣ್ಣಂಗೆ ಪಾನಿಪುರಿ ಚಾಲೆಂಜಿಗೆ ಎಲ್ಲ ಸ್ಟಫಿಂಗ್ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಾವು ಬಟಾಣಿ ಹಾಕಬೇಕಾಯ್ತು, ಬಟಾಣಿ, ಕಡಲೆಕಾಳು, ಆಮೇಲೆ ಸ್ವಲ್ಪ ಆಲೂಗಡ್ಡೆ, ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಇರ್ತಾಯಿಲ್ಲ, ಸ್ವಲ್ಪ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಎಷ್ಟು ಇವನ್ನೆಲ್ಲ ತಿಂದು ಖಾಲಿ ಮಾಡ್ತಾರೆ ನೋಡೋಣ. ಇವನ್ನೆಲ್ಲ ನಾನು ಒಂದು ರೌಂಡಿಗೆ ಬರಲ್ಲಮ್ಮ, ಒಂದು ರೌಂಡು ನೋಡೋಣ ಎಷ್ಟು ತಿಂತೀರಾ ಅಂತ ಗೊತ್ತಾಯ್ತದೆ. ಚಾಲೆಂಜಿಗೋಸ್ಕರನೇ ಮಾಡ್ತಾ ಇರೋದು. ಹೌದು, ಹಂಗಂದ್ರೆ ಇನ್ನೂ ಪಟ್ಟ ತಂದ್ರು ಅಂದ್ರೆ ಸದ್ಯಕ್ಕೆ ಇದನ್ನೇ ತಿಂದು ಖಾಲಿ ಮಾಡ್ರಿ. ಬನ್ನಿ, ಇವೆಲ್ಲ ಮಿಕ್ಸಲ್ಲಿ ಅಲ್ಲಿ ತುಂಬಿದಾರೆಲ್ಲ ಈ ಥರ ತುಂಬ್ಕೋಬೇಕು. ನೋಡೋದು ನಮ್ಮ ಮೇಲೆ ಚಾಲೆಂಜ್ ಮಾಡ್ತಿದ್ದೆ, ನೋಡೋಣ ಬನ್ನಿ. ನೋಡಿ, ಫೈನಲ್ ಆಗಿ ಒಂದೇ ಒಂದು ಐತೆ. ಇದೆಲ್ಲ ಇಲ್ಲಿ 25 ಪೂರಿ ರೆಡಿಯಾಗಿದ್ದಾವೆ. 25 ಇಲ್ಲಿ ಸ್ಟಫಿಂಗ್ಸ್ ಎಲ್ಲ ಖಾಲಿಯಾಗಿದೆ. ಇನ್ನು ಇವು ಸಣ್ಣ ಪುಟ್ಟವು ಒಂದು ಉಳ್ಕೊಂಡೆ, ಒಂದು ಚೂರು ಕಡಲೆ ಉಳ್ಕೊಂಡಿದೆ. ಕಡಲೆನ ಜಾಸ್ತಿ ಹಾಕೋಕೆ ಹೋಗಿಲ್ಲ, ಬಟಾಣಿ ಆಗಿದ್ರೆ ಇನ್ನೊಂದು ಚೂರು ಜಾತಿ ಚೆನ್ನಾಗಿರೋದು, ಈಗಲೂ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ, ರೆಡಿಯಾಗಿದೆ. ಸೂಪರಾಗಿ ಕಾಣ್ತಿದೆ, ಟೇಸ್ಟು ಸೂಪರಾಗಿ ಬಂದಿದೆ ಅಂತ ಅನ್ಸ್ಕೊತೀನಿ. ಅಲ್ಲೇ ಮೊಸರು ಬಕೆಟ್ ತೊಗೊಳ್ತೀನಿ. ತಾರಾ ಚಾಲೆಂಜ್ಗೆ ರೆಡಿ ಆಗ್ತಿದ್ದಾರೆ. ನಾನೆಲ್ಲ ಫ್ರೆಂಡ್ಸ್ ನನ್ನ ಗಂಡನ ಕೈಯಲ್ಲಿ ಚಾಲೆಂಜ್ ಕೊಡಿಸ್ತೀನಿ. ಫ್ರೆಂಡ್ಸ್, ಏನಂದರೆ ಇವಾಗ ಚಾಲೆಂಜ್ ಕೊಟ್ಟಿದ್ದೀನಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. 27ರಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ನಿಮಿಷಕ್ಕೆ ಎಷ್ಟು ತಿಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, 26 ಆಗೈತೆ. ತಡಿ, 27ರಿಂದ ಸ್ಟಾರ್ಟ್ ಮಾಡಿವಿ ಅಂತ ತಡಿ. 27 ಆಗಿರ್ಬೇಕಣ್ಣ. ಇಲ್ಲ, ಆಗಿಲ್ಲ ಇನ್ನೂ. ಇಲ್ಲಿ ಓಕೆ, ಸ್ಟಾರ್ಟ್ ಅಂದಾಗ ನೀವು ಸ್ಟಾರ್ಟ್ ಮಾಡಬೇಕು. ಓಕೆನಾ? 1 ನಿಮಿಷದಲ್ಲಿ ಖಾಲಿ ಮಾಡ್ತೀನಿ ಅಂತ ಅಂದಿದ್ದೀನಿ. ಚಾಲೆಂಜ್ ಮಾಡಾರೆ 1 ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಸ್ಟಾರ್ಟ್ ಅಂದ ತಕ್ಷಣ ಸ್ಟಾರ್ಟ್ ಮಾಡಬೇಕು. ಓಕೆ, ಸ್ಟಾರ್ಟ್ ಆಗೈತೆ. ನೋಡೋಣ, 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದಾರೆ ಫ್ರೆಂಡ್ಸ್. ನೋಡೋಣ, ಟೈಮ್ ನೋಡಿ, 12 ಸೆಕೆಂಡ್ ಆಯಿತು, 13 ಸೆಕೆಂಡ್ ಆಯಿತು, ಓಡ್ತಾನೆ ಐತೆ. ಶಿವು, ಪಾನಿಪುರಿ ಚಾಲೆಂಜ್ ವಿನ್ ಆಗ್ತೀಯಾ? ನೋಡೋಣ. 26 ಸೆಕೆಂಡ್ ಆಯಿತು, ಇನ್ನೂ 3 ಪಾನಿಪುರಿ ತಿಂದೆ. ನಾನು 5 ನಿಮಿಷ ಕೊಡ್ತೀನಿ ಅಂತ ಅಂದೆ ಫ್ರೆಂಡ್ಸ್ ಚಾಲೆಂಜು. ಇವರು 1 ನಿಮಿಷದಲ್ಲಿ ನಾನು ಖಾಲಿ ಮಾಡ್ತೀನಿ ಅಂತ ಅಂದರು. ನೋಡೋಣ. 38 ಸೆಕೆಂಡ್ ಆಯಿತು, 39 ಸೆಕೆಂಡ್ ಆಯಿತು, 40 ಆಯಿತು. ಬೇಗ 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 ಬೇಗ. ಅಯ್ಯೋ, ನೀನು ಹಿಂಗಾದ್ರೆ ಗೆದ್ದೆ. 53, 55. ನಾನು ಸ್ಟಾಪ್ ಅಂದಾಗ ಸ್ಟಾಪ್ ಮಾಡಬೇಕು. ಸ್ಟಾಪ್. 60ಕ್ಕೆ 1 ನಿಮಿಷ. ಎಷ್ಟು ನಿಮಿಷ ಆಯಿತು? 60 ಸೆಕೆಂಡ್ ಆಗೋಯ್ತು. 60 ಸೆಕೆಂಡ್ ಆಗೋಯ್ತು. ಬಾ ನೀನು. ಎಷ್ಟು ತಿಂದೆ? 1 ನಿಮಿಷ. 9 ತಿಂದಿದ್ದೀನಿ ಅಷ್ಟೇ. ಬನ್ನಿ, ಇವಾಗ ನಾನು ನೋಡ್ತೀನಿ. ನೋಡಿ ಫ್ರೆಂಡ್ಸ್, 9 ಪಾನಿಪುರಿ ಇಷ್ಟವರೆಗೂ ತಿಂದಾರೆ. ಟೈಮ್ ಸೆಟ್ ಮಾಡು ಮತ್ತೆ. ನಾವು 1 ನಿಮಿಷಕ್ಕೆ 9 ಪಾನಿಪುರಿ ತಿಂದಿದ್ದೀನಿ. ನಾವು ಹೆಣ್ಮಕ್ಳು ಪಾನಿಪುರಲ್ಲೇ ಸ್ಟ್ರಾಂಗ್ ಅಂತ. ನೋಡೋಣ, ನಾನು 9 ತಿಂದಿದ್ದೀನಿ, ನೀನು ಎಷ್ಟು ಮಾಡ್ತೀನಿ ನೋಡ. ನೋಡಿ ಫ್ರೆಂಡ್ಸ್, ನಾನು 9 ತಿಂದಿಲ್ಲ, ಈಗ ಲೆಕ್ಕ ಹಾಕ್ತೀನಿ. ಅಲ್ಲಿ 3 ವೇಸ್ಟೇಜ್ ಆಗಿದೆ. ಇಲ್ಲಿ ನೋಡಿ 8, 29 ಇವುದು ನೋಡ್ತೀನಿ ತಡ್ರಿ. ನಾನು 1 ನಿಮಿಷಕ್ಕೆ 6 ತಿಂದಿರೋದು. ಸುಳ್ಳು ಹೇಳಲ್ಲ, ಹಂಗೆಲ್ಲ ಸುಳ್ಳು ಹೇಳಿ ನಾವು ಇನ್ನಾಗ ಇದೆಲ್ಲ. ಈಗ ತಾರು ಎಷ್ಟು ತಿಂತಾನೆ ಅಂತ ನಾನು 1 ನಿಮಿಷಕ್ಕೆ 6 ತಿಂದಿದ್ದೀನಿ. ನೋಡೋಣ. 29 ರೆಡಿ. 1, 2, 3 ಸ್ಟಾರ್ಟ್. ನೋಡೋಣ, ಹೆಣ್ಮಕ್ಳು ಪಾನಿಪುರಿಲಿ ಇದು ಅಂತಾರಲ್ಲ. ನೋಡೋಣ, ನಾನು 6 ತಿಂದಿದ್ದೀನಿ.
ಎಷ್ಟು ತಿಂತಾರೆ ನೀವೇ ನೋಡಿ. ನನಗೆ ಹೇಳ್ತಿದ್ದೆ ಓಲಿ ದಪ್ಪ ತಿನ್ನೋಕ್ಕಾಗಲ್ಲ, ಸಣ್ಣದಾರು ತಿನ್ನು. ಒಂದು ನಿಮಿಷಕ್ಕೆ ಏನಾದರೂ 6-7 ಅಷ್ಟೇ ಅನಿಸುತ್ತೆ. ಒಬ್ಬೊಬ್ರು ನಾವು ಅಷ್ಟು ತಿಂತೀವಿ ಇಷ್ಟು ತಿಂತೀವಿ, ಅದು ಹೆಂಗೆ ತಿಂತಾರೋ ಗೊತ್ತಿಲ್ಲ. ತಿನ್ನೋರು ಇದ್ದಾರೆ ನೋಡಿ. ಅಲ್ಲೇ 25 ಸೆಕೆಂಡ್ ಆಯಿತು. ಇನ್ನೂ ಎಷ್ಟು 3 ದಿನ ಹೋಗ್ತಾಯಿದೆ. 33. ಜಾಸ್ತಿ ಟೈಮಿಂಗ್ಸ್ ಹೇಳ್ಬಾರ್ದು ಅವ್ರಿಗೆ, ಟೈಮಿಂಗ್ಸ್ ಗಾಬರಿ ಆಗಿಬಿಡ್ತವೆ. ನೋಡೋಣ 3, ಇದು 4ನೇದು. ನಾನು ರೀಚ್ ಮಾಡ್ತಾವ ನೋಡೋಣ. ಇನ್ನೂ ಅಷ್ಟು ಪಾನಿಪುರಿ ಇದೆ, ಆಗ್ತಾಯಿಲ್ಲ ಅನಿಸುತ್ತೆ. ಅದು ಮಸಾಲೆ ಎಲ್ಲ ನಾವು ಜಾಸ್ತಿ ತುಂಬಿದ್ದೀವಿ, ಅಂಗಡಿಗಳಲ್ಲಾದರೆ ಕಮ್ಮಿ ತುಂಬಿರ್ತಾರೆ. ನೋಡೋಣ ತಡ್ರಿ. ಅದು 5ನೇದು. ವಾಲ್ಡ್ಯಾನ್ ಅಷ್ಟೇ ಆಗೋಯ್ತು. ಆಯಿತು. ಒಂದು ನಿಮಿಷಕ್ಕೆ 5 ಜನ ತಿಂದು ಅಷ್ಟೇ ನೋಡಿ. ಇಷ್ಟು ತಿನ್ನು ಪಾನಿಪುರಿ ಮಿಕ್ಕಿದ್ದಾವೆ. ನಿಮಿಷಕ್ಕೆ 5 ತಿಂದು ಇನ್ನಷ್ಟು ಮಿಕ್ಕಿದ್ದಾವೆ. ಅದು ಏನಂತಂದರೆ ನಾವು ಮಸಾಲಾನ ಅಪ್ಪರ್ ಹಾಕಿರ್ತೀವಲ್ಲ, ಹಂಗಾಗಿ ಅದನ್ನು ಒಳಗೆ ಗ್ರೈಂಡ್ ಮಾಡೋದು ತುಂಬಾ ಕಷ್ಟ. ಅವು 5 ನಿಮಿಷ ಟೈಮಿಂಗ್ಸ್ ಆದರೆ ಎಲ್ಲ ಖಾಲಿ ಮಾಡ್ಬೋದು. ಹಿಂಗೆ 5 ನಿಮಿಷ ಎಲ್ಲ ಕೊಡೋಕ್ಕಾಗಲ್ಲ. ಈಗ 1 ನಿಮಿಷಕ್ಕೆ 5 ಅಂತಂದ್ರೂ ತಿಂತ್ಯ ಗೊತ್ತು. ಈ ಪಾನಿಪುರಿ ಚಾಲೆಂಜ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಅವ್ರು ಬೆಡ್ಸ್ಕಟ್ಟಿರ್ತಾರಲ್ಲ ಅಂಥವ್ರು ಆಸೆಗೆ ತಿನ್ಬಿಡ್ತಾರೆ. ಆಮೇಲೆ ಭಾಳನೇ ಡೈಜೆಷನ್ಗಳಿಗೂ ಜಾಸ್ತಿನೇ ಎಫೆಕ್ಟ್ ಆಗಿಬಿಡ್ತವೆ. ಅದಂಗಾರು ರೆಡಿಮೇಡ್ ತಂದಿರೋದು ಅವೆಲ್ಲವ ಭಾಳ ಇದಾಗುತ್ತೆ. ಈಗ ಸದ್ಯಕ್ಕೆ ಇಷ್ಟು ಪಾನಿಪುರಿ ಮಿಕ್ಕಿದೆ. ಆಮೇಲಿಂದ ನಿಧಾನಕ್ಕೆ ತಿನ್ಕತ್ತೀವಿ ಫ್ರೆಂಡ್ಸು. ದೋಸೆಗೆ ಚಟ್ನಿ ಏನು ರುಬ್ಬಿದ್ಯಾ? ಚಟ್ನಿ, ಕಾಯಿ ಚಟ್ನಿ. ದೋಸೆ ತಿಂಡಿಗೆ ಮಾಡ್ತಾರೆ. ಇನ್ನೊಸಿ ಪಾನಿಪುರಿ ಇದು ಮಿಕ್ಕಿದೆ. ಯಾಕೆಂತಂದರೆ ಇವು ನಾವು ಸ್ಟಫ್ಸ್ ಜಾಸ್ತಿ ಇದು ಮಾಡಿರ್ತೀವಿ, ಇದರಲ್ಲಿ ಆ್ಯಡ್ ಮಾಡಿರ್ತೀವಲ್ಲ. ಅಂಗಡಿಲಾದ್ರೆ ಸ್ವಲ್ಪ ಕೊಟ್ಟಿರ್ತಾರೆ, ಪಟ್ಟಣ ತಿನ್ಕೋಬೋದು. ಇರುತ್ತಾ ಇರಲ್ವನ್ನ ಕೊಟ್ಟಿರ್ತಾರೆ. ಅದು ಅಂದರೆ ಪಟ್ಟಣ ತಿನ್ಕೊಬಿಡ್ತೀವಿ. ಇದು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ಲ, ಹಂಗಾಗಿ ಒಂದು ಸ್ವಲ್ಪ ತೆಗಿಯೋಕೆ ಹಂಗಂಗೆ ನುಂಗೋಕ್ಕಾಗಲ್ಲ. ಇದು ನುಂಗಿದ್ರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ನಿಧಾನ ತಿನ್ನೋದೇ ಒಳ್ಳೆಯದು. ಚೆನ್ನಾಗಿಲ್ವೇನ ತಿಂದಲ್ಲ? ನನಗೆ ಪಾನಿ ಒಂದು ಇಷ್ಟ ಆಗಲಿಲ್ಲ. ಪಾನಿ ನಾವು ಮಾಡ್ಕೊಂಡಿದ್ದೆ ಚೆನ್ನಾಗಿರೋದು. ನಾವ್ಯಾವ ಥರ ಮಾಡ್ಕೊಳ್ಳೋದು? ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಜೀರಿಗೆನ ಬಿಸಿ ಮಾಡ್ಕೊಂಡು ಹಾಕೊಂಡು ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋದು. ಹಿಂಗೆ ಸ್ವಲ್ಪ ನೀರಲ್ಲಿ ಮಿಕ್ಸರ್ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನ ಮತ್ತು ಆಗಲೇ ಹೇಳೋದು ಹಂಗೆ ಮಾಡ್ಬೋದಾಯ್ತಲ್ಲ. ಇದು ಪಾನಿ ಚೆನ್ನಾಗಿದೆ ಒಟ್ಟಿನಲ್ಲಿ. ಅದ್ರ ತಾರಂಗೆ ಇಷ್ಟ ಆಗಿರುವಂತೆ ನನಗೆ ತುಂಬಾ ಇಷ್ಟ ಆಯಿತು. ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಸುಮ್ಮನೆ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗುತ್ತೆ ಅಂತ ವೇಸ್ಟ್ ಏನಾಗಲಿಲ್ಲ. ಮಾಡು ಅಲ್ಲೆಲ್ಲ ಈಗ ಆನ್ ಮಾಡಿಕ. ಸುಮ್ಮನೆ ಹಿಂಗೆ ಆನ್ ಮಾಡು. ತಿನ್ನಿಸ್ತಾ ಇದ್ದೀನಿ ನೋಡಿ, ಅದನ್ನು ನಾನು ತಿನ್ಕೋತೀನಿ. ಇದನ್ನೆಲ್ಲ ದೋಸೆ ಎತ್ಬಿಟ್ಟು ಬಾ, ನಾನು ಅಷ್ಟು ನಿಂಬೆಹಣ್ಣು ಕುಯ್ಕೊಂಬರ್ತೀನಿ. ನಾನು ಮಾತಾಡ್ಕೊಂಡು ಫ್ರೆಂಡ್ಸ್ ತಿನ್ಕೊಂಡು ಬಿಡ್ತೀನಿ. ನಾನು ಅಲ್ಲೇ 6 ತಿಂದಿದ್ದೆ, ಇಲ್ಲೊಂದು 6, ನಾನೇ 12 ತಿಂದಿದ್ದೀನಿ. ಅಲ್ಲಿ ಈಗ ನಿಂಬೆಹಣ್ಣು ಕೊಯ್ಯಂಬನ್ನಿ ಹೋಗ್ಬಿಟ್ರು. ಇಷ್ಟು ನಿಂಬೆಹಣ್ಣು ಸಿಕ್ಕಿದ್ದಾವೆ, ಇನ್ನೂ ಇದ್ದಾವೆ ಮೇಲ್ಗಡೆ. ಅಲ್ಲಿ ಮೇಲ್ಗಡೆ ಅಲ್ಲಿ ಹಣ್ಣಾಗಿದ್ದಾವೆ ಕಣಪ್ಪ. ನಾಳೆ ಕಿತ್ಕೊಳ್ತು ಬಿಡಪ್ಪ, ಟೈಮ್ ಆಯ್ತು ಗೊತ್ತಾ. ಇಲ್ಲೊಂದೈತಾ, ಇಲ್ಲೊಂದು ಕಿತ್ಕೊಳ್ಳಿ. ಒಂದು ಸಂತೆ ಬೇಕಾ ಮತ್ತೀಯಾ? ಅದಲ್ಲ, ಇದು ದಪ್ಪ ಇಟ್ಕೊಂಡ್ಬಿಟ್ಟು ನೋಡಿ ಸಿಕ್ಕಿದಾವೆ ಫ್ರೆಂಡ್ಸ್. ಸಂತೆ ಬೇಕು ತಗೊಂಬತ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಈ ನಿಂಬೆಹಣ್ಣು ತಾರೋಗ್ತಿರೋ ಉದ್ದೇಶ ಇವತ್ತು ಪೆಟ್ರೋಲ್ಗಾಗುತ್ತೆ ಅಂತ ತಾರೋಗ್ತಿದ್ದೀನಿ. ಅದು ತಾರಕ್ಕೆ ಕೇಳಂಗಿಲ್ಲ.